ಗಬ್ಬ ಫ್ರೆಂಡ್ಸ್, ಸ್ನಾನ ಮಾಡು ಅಂದ್ರೆ ಮಾಡಲ್ಲ. ಎದ್ರೆ ಏನ್ ತಿಂಡಿ ಮಾಡೋದಪ್ಪ ಅನ್ನೋದೇ ಬೇಜಾರು. ಅಯ್ಯೋ ದೇವ, ಬೆಳಗ್ಗೆ ಆಯ್ತು ಅಂದ್ರೆ ತಿಂಡಿ, ಮಧ್ಯಾಹ್ನ ಆಯ್ತು ಅಂದ್ರೆ ಅಡುಗೆ. ತಿಂಡಿ ಏನು ಮಾಡೋದು ಅಂತ ಚಿಂತೆ ಮಾಡಿ ಕೊನೆಗೂ ಪಲಾವ್ ಮಾಡೋಣ ಅಂತ ರೆಡಿ ಮಾಡಿಕೊಂಡು ನನಗೆ ನನ್ನ ಮಕ್ಕಳಿಗಾಗಂಗೆ ಪಲಾವೆಲ್ಲ ಮಾಡಿ ಅವ್ರ ಬಾಕ್ಸಿಗೆ ಹಾಕೋದಕ್ಕೆಲ್ಲ ರೆಡಿ ಮಾಡಿದೆ. ಮಧ್ಯಾಹ್ನ ಉಳ್ಕೊಂಡು ತಿನ್ನೋದಕ್ಕಾಗಲ್ವಲ್ಲ, ಮಕ್ಕಳು ಬಾಕ್ಸಿಗೆ ಮತ್ತು ನಮಗೆ ತಿನ್ನಕ್ಕಲ್ವಾ ಅಂತ ಎಷ್ಟು ಬೇಕು ಅಷ್ಟನ್ನು ಮಾಡ್ಕೊಂಡಿದ್ದೆ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಫೋನ್ ಮಾಡಿಬಿಟ್ಟು ಶುಂಠಿಗೆ ಮಣ್ಣು ಹಾಕೋದಕ್ಕೆ ಬಂದಿದ್ದಾರೆ 7 ಜನ, ಅವರಿಗೂ ತಿಂಡಿ ಮಾಡು ಅಂತ ಹೇಳಿದರು. ಅವ್ರು ಫೋನ್ ಮಾಡಿ ಹೇಳ್ದಾಗಲೇ 8:45 ಆಗಿತ್ತು. ಇವತ್ತು ನನಗೆ ಬಿಗ್ ಬಾಸಲ್ಲಿ ಟಾಸ್ಕ್ ಕೊಡ್ತಾರಲ್ಲ ಆ ಥರ 10 ಗಂಟೆ ಒಳಗಡೆ ತಿಂಡಿ ಮಾಡಿ ನಾನು ತೋಟದ ಹತ್ರಕ್ಕೆ ತೊಗೊಂಡೋಗ್ಬೇಕು. ಮತ್ತೆ ಇನ್ನೇನು ತಿಂಡಿ ಮಾಡಲಿ ಅಂತ ಅವ್ರಿಗೂ ಪಲಾವ್ ಮಾಡೋದಕ್ಕೆ ಮತ್ತೆ ತರಕಾರಿ ಎಲ್ಲ ಹೆಚ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ರೆಡಿ ಮಾಡಿಕೊಂಡು ಒಂದು ಕಡೆಗೆ ಬಿಸಿನೀರೆಲ್ಲ ಕಾಯಕ್ಕೆ ಇಟ್ಕೊಂಡು ಇನ್ನೊಂದು ಕಡೆ ಪಲಾವಿಗೆ ಒಗ್ಗರಣೆಗೆ ಹಾಕ್ತೆ. ಬಿಸಿನೀರು ಊದ್ರೆ ಬೇಗ ವಿಷಲ್ ಬರುತ್ತಲ್ಲ ಅಂತ. ಎಲ್ಲರ ಗಂಡಿರು ಹಿಂಗೋ ಇಲ್ಲ ನನ್ನ ಗಂಡನೇ ಹಿಂಗೋ ನನಗಂತೂ ಅರ್ಥ ಆಗಲ್ಲ. ಬೆಳಗ್ಗೆನೇ ಒಂದು 3-4 ಸಲ ಕೇಳಿದೆ ತಿಂಡಿ ಮಾಡಬೇಕಾ ಅಂತ, ಏನೂ ಹೇಳಲಿಲ್ಲ. ಆಮೇಲೆ ಸಡನ್ನಾಗಿ ತಿಂಡಿ ಮಾಡು ಅಂತ ಹೇಳಿದರು. ತಿಂಡಿ ಲೇಟ್ ಆದರೂ ಅದಕ್ಕೂ ನಮ್ಮನ್ನೇ ಬೈಯೋದು. ನೀವು ಹೆಂಗಾದರೂ ಬೈಕಳಿ, ಎಷ್ಟಾದರೂ ಬೈಕಳಿ ಅಂತ. ವಿಷಲ್ ಬಂದ ತಕ್ಷಣ ಕುಕ್ಕರ್ನ ಮತ್ತೆ ಬಿಚ್ಚಿಬಿಟ್ಟು ಬೇರೆ ಪಾತ್ರೆಗೆ ತಿಂಡಿ ಎಲ್ಲ ಹಾಕ್ಕೊಳಕ್ಕೆ ಹೋಗಲಿಲ್ಲ, ಟೈಮ್ ಆಗುತ್ತಲ್ಲ ಅಂತ. ಹೋಗೋವಷ್ಟರಲ್ಲಿ ವಿಷಲ್ ಆರ್ಕೊಳ್ಳುತ್ತೆ ಅಂತ ಬೈಕ್ ಮೇಲ್ಗಡೆ ಒಂದು ಚೀಲ ಇಟ್ಕೊಂಡು ಅದ್ರ ಮೇಲೆ ಕುಕ್ಕರ್ ಇಟ್ಕೊಂಡು ತೋಟದ ಹತ್ರ ತೊಗೊಂಡೋದು. ತಟ್ಟೆ ಏನು ತಗೊಂಡೋಗಿರಲಿಲ್ಲ, ಅಲ್ಲೇ ಬಾಳೆ ಗಿಡ ಇತ್ತು, ಬಾಳೆದೆಲೆ ಎಲ್ಲ ಕುಯ್ದುಬಿಟ್ಟು ಅವ್ರಿಗೆಲ್ಲ ತಿಂಡಿ ಎಲ್ಲ ಹಾಕ್ಕೊಟ್ಟೆ. ನಾವು ರೈತರು ಏನೇ ಬೆಳೆದ್ರು ನಾವು ಬೆಳೆದ ಟೈಮಿಗೆ ಸರಿಯಾದ ಬೆಲೆ ಅಂತೂ ಸಿಗಲ್ಲ. ಏನೋ ಆಸೆ, ಇನ್ನೂ 1 ತಿಂಗಳು ಬಿಟ್ಟು ಕೊಟ್ಟರೆ ಇನ್ನೂ ಜಾಸ್ತಿ ಲಾಭ ಸಿಗುತ್ತೇನೋ ಅನ್ನೋ ಆಸೆಗೋಸ್ಕರ ಇನ್ನೂ ಇಟ್ಕೊಂಡಿದ್ದೀವಿ. ತೋಟದ ಹತ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ್ವು. ಇವತ್ತೊಂದು ಬೀಗ್ರೂಟ ಇತ್ತು, ಹೋಗಬೇಕಾಗಿತ್ತು ಅಂತ ನಾನು ನಮ್ಮ ಮನೆಯವರು ರೆಡಿಯಾಗಿ ಅಲ್ಲೇ ಹೋಗ್ತಾ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಬೀಗ್ರೂಟಕ್ಕೆ ಹೊರಟ್ವು. ನಮ್ಮ ಮನೆಯವ್ರ ಸಾಮಾನ್ಯ ಎಲ್ಲಿ ಕರೆದ್ರೂ ಬರಲ್ಲ, ಇವತ್ತೇನೋ ನನ್ನ ಜೊತೆ ಹೊರಟ್ಬಿಟ್ರು. ನನಗಂತೂ ತುಂಬ ಖುಷಿ. ನಾವು ಚೌಟ್ರಿ ಹತ್ರ ಹೋಗೋವಷ್ಟರಲ್ಲಿ ಸ್ವಲ್ಪ ಜನ ಊಟ ಮಾಡ್ಕೊಂಡೆಲ್ಲ ಬರ್ತಿದ್ರು. ಅಲ್ಲಿ ಹೋಗಿ ಜನ ನೋಡಿದರೆ ಫುಲ್ ರಶ್ಶು, ಒಳಗಡೆ ಹೋಗೋದಕ್ಕೂ ಆಗ್ತಿಲ್ಲ, ತಳ್ಳಾಡ್ತಿದ್ದಾರೆ. ನಾವು ಗೊತ್ತಲ್ಲ ಗೌಡ್ರು, ಬಾಡೆ ನಮ್ಮ ಗಾಡು ಅಂತ ಎಲ್ಲಿ ಬಾಡ್ ಸಿಕ್ಕಿದ್ರು ಖಂಡಿತ ಬಿಡಲ್ಲ. ಹಂಗಂತ ಎಲ್ಲ ಕಡೆನೂ ಹೋಗ್ತೀವಿ ಅಂತ ಅಲ್ಲ, ನಮ್ಮನ್ನು ಯಾರು ಪ್ರೀತಿಯಿಂದ ಕರೆದಿರ್ತಾರೆ ಅಲ್ಲಿಗಂತೂ ಖಂಡಿತ ಮಿಸ್ ಮಾಡಲ್ಲ, ಹೋಗೇ ಹೋಗ್ತೀವಿ. ಇವತ್ತು ವೆದರ್ ಸ್ವಲ್ಪ ಥಂಡಿಯಾಗೇ ಇತ್ತು. ಆ ವೆದರ್ಗೂ ಆ ಬಿಸಿ ಬಿಸಿ ಮುದ್ದೆ ಮಟನ್ ಸಾಂಬಾರ್ಗೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಊಟಕ್ಕೆ ಮುದ್ದೆ ಜೊತೆಗೆ ಗೀ ರೈಸು, ಚಿಕನ್ ಗೊಜ್ಜು ಎಲ್ಲ ಮಾಡಿಸಿದ್ರು. ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವು. ಜೀನ್ಸ್ ಮೇಲ್ಗಡೆ ಒಂದು ಶಾರ್ಟ್ ಕುರ್ತಾನ ಆರ್ಡ್ರ್ ಮಾಡಿದ್ದೆ ಮಿಂತ್ರಾದಲ್ಲಿ, ಅದಿವತ್ತು ಬಂದಿತ್ತು ಪಾರ್ಸಲು. ಅಯ್ಯೋ ಆರ್ಡ್ರ್ ಮಾಡಿಬಿಟ್ಟಿದ್ದೀನಲ್ಲ, ಬಟ್ಟೆ ಕ್ವಾಲಿಟಿ ಹೆಂಗಿದೆಯೋ ಏನೋ ಅಂತಿದ್ದೆ. ಖಂಡಿತವಾಗ್ಲೂ ಓಪನ್ ಮಾಡಿ ನೋಡಿದಾಗ ನನಗಂತೂ ತುಂಬಾ ಖುಷಿ ಆಯಿತು ನೋಡಿ. ಆ ಡಿಸೈನು, ಆ ಎಂಬ್ರಾಯ್ಡ್ರಿ ವರ್ಕೆಲ್ಲ ತುಂಬಾ ಚೆನ್ನಾಗಿತ್ತು. ಆದರೂ ಆ ಸ್ಲೀವಿಗೆ ಮಾಡಿರೋ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನೋಡೋಕೆ ಇಷ್ಟು ಚೆನ್ನಾಗಿದೆಯಲ್ಲ, ಜೀನ್ಸ್ ಮೇಲೆ ವೇರ್ ಮಾಡೋಣ ಅಂತ ವೇರ್ ಮಾಡಿದೆ. ನಿಜವಾಗ್ಲೂ ಜೀನ್ಸ್ಗೂ ಈ ಟಾಪ್ಗೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನನಗಂತೂ ಚೆನ್ನಾಗಿ ಕಾಣಿಸ್ತಿತ್ತು. ನಂಗೆ ಬಟ್ಟೆ ಕ್ವಾಲಿಟಿ ಆಗಲಿ ಡಿಸೈನ್ ಆಗಲಿ ತುಂಬಾ ಇಷ್ಟ ಆಯಿತು. ನಿಮ್ಗೇನಾದರೂ ಈ ಟಾಪ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಯವ್ವ, ಏನು ಅಮ್ಮನ್ ಬಿಟ್ಟಿರೋದೇ ಇಲ್ವೇ ನೀವು? ಮತ್ತೆ ಅದ್ಯಾಕೆ ಹಂಗಾಡ್ತಿದ್ಯಾ? ನಾನು ಬಿಟ್ಬಿಟ್ಟು ಒಬ್ಳೆ ಹೋಯ್ತಿದ್ಯಲ್ಲ ಸುತ್ತಕ್ಕೆ, ಅದು ತಿಕ್ಕ ಉರಿತಾರೆ. ಎಕ್ಸಾಮ್ ಅಲ್ಲಿ ನಮ್ ತಾತ ಬರೀತಾರಲ್ಲ. ನಮ್ಗೋಸ್ಕರ ಯಾರು ಮಟನ್ ಚಿಕನ್ ಮಾಡ್ಕೊಂಡು ಕಾಯ್ಕತ್ತ ಕೂತಿರೋರು? ಏನಂತ? ಏನು ನಿಧಾನ? ಏನು ನಾನು ಹೋಗ್ತಿರೋದು ಎಲ್ಲಿಗೆ? ಏನು ನೆಂಟ್ರ ಮನೆ ಮಾಡಕ್ ಹೋಯ್ತಿದ್ದೀನಾ? ಅಯ್ಯೋ ಕರ್ಮವೇ, ನನ್ಗೆ ಯಾವ ಫಾರಿನ್ ಟ್ರಿಪ್ ಹೋಯ್ತಿದ್ದೀನಿ ಅಂತ ಹಿಂಗೆ ಆಡ್ತಾವ್ರಿ ಇವರು. ಯಾಕಪ್ಪ ಇಷ್ಟೊಂದು ಅಳ್ತಿದ್ದಾನೆ ಅಂತ ಯೋಚನೆ ಮಾಡ್ತಿದ್ದೀರಾ? ನಾಳೆ ಮಂಗ್ಳೂರ್ಗೆ ಹೋಗೋದಿತ್ತು, ಬಿಟ್ಟು ಹೋಗ್ತಾರಲ್ಲ ನನ್ನನ್ನು ಕರ್ಕೊಂಡು ಹೋಗೋದಲ್ವಲ್ಲ ಅನ್ನೋದಕ್ಕೋಸ್ಕರ ಹಿಂಗೆ ಅಳ್ತಿದ್ದ.
ಅದ್ರ ಮಧ್ಯೆ ಈ ಕುಕ್ಕರ್ ಅದು ಯಾವ ಗ್ಯಾಪಲ್ಲಿ ತೆಗೆದ್ಬಿಟ್ಟು ಹಾಕಕ್ಕೆ ಹೋದ್ನೋ ಗೊತ್ತಿಲ್ಲ, ಫುಲ್ ಟೈಟಾಗಿ ತೆಗಿಯೋಕ್ಕೆ ಆಯ್ತಿರ್ಲಿಲ್ಲ. ಹೆಂಗೋ ನಮ್ಮ ಮನೆಯವ್ರು ತೆಕ್ಕೊಟ್ರು. ಅವ್ರಿಗೆಲ್ಲ ಊಟ ಹಾಕ್ಕೊಟ್ಟೆ. ನಂಗೆ ಮಧ್ಯಾಹ್ನ ಊಟ ಮಾಡಿದ್ನೆಲ್ಲ ಊಟ ಮಾಡೋಂಗಿರಲಿಲ್ಲ ಅಂತ ಅಲ್ಲಿಂದ ರೆಡಿಯಾಗಿ ಹಾಸನಿಗೆ ಹೊರಟ್ವು. ನಾವು ಚನ್ನರಾಯಪಟ್ಟಣದಿಂದ ಹೊರಟಾಗಲೇ 9 ಗಂಟೆ ಆಗಿತ್ತು. 9:45ಗೆಲ್ಲ ಡೈರಿ ಸರ್ಕಲ್ಗೆ ಹೋಗಿ ಇಳ್ಕೊಂಡ್ವು. ನನ್ನ ಫ್ರೆಂಡ್ ಗಂಡನೇ ಬಂದು ಅವ್ರ ಮನೆಗೆ ಕರ್ಕೊಂಡೋದ್ರು. ಇಡೇ ಆಟೋದಲ್ಲಿ ಬರ್ತೀನಿ ಅಂತ ಹೇಳ್ದೆ, ಆದರೂ ಇಲ್ಲ ಬಿಡು ಪ್ರಜನೆ ಬರ್ತಾರೆ ಕರ್ಕೊಂಡು ಬರ್ತಾರೆ ಅಂತ ಕಳಿಸಿದ್ಲು. ಯಾವ ಮಾಡ್ತಾ ಇದೀಯವ? ಊಟ ಬೇಡವಾಗಿತ್ತು ಕಡೆಲೆ. ಇದು ಜ್ಯೂಸು. ಯಾರು ತಂದಿದ್ದನ್ನ? 8 ಗಂಟೆಲೇ ಫೋನ್ ಮಾಡಿ ಹೇಳಿದ್ದೆ ಬರ್ತೀವಿ ಹಿಂಗೆ. ಅಡುಗೆನೂ ಮಾಡಬೇಡ ಅಂತ ಹೇಳಿದ್ದೆ, ಆದರೂ ಅವಳು ಚಿಕನ್ ಎಲ್ಲ ತರಿಸಿ ಅಡುಗೆಗೆಲ್ಲ ರೆಡಿ ಮಾಡ್ತಿದ್ಲು. ನಾವು ಹೋಗೋವಷ್ಟರಲ್ಲಿ ಫ್ರೈ ಎಲ್ಲ ರೆಡಿ ಮಾಡಿ ಕಬಾಬ್ಗೆಲ್ಲ ಕಲಸಿಟ್ಟು ಬಿರಿಯಾನಿಗೂ ರೆಡಿ ಮಾಡ್ಕೊಂಡಿದ್ಲು. ಸರ್ಕಲಿಂದ ಮನೆಗೆ ಹೋಗ್ತಾನೆ ಮಧ್ಯದಲ್ಲೇ ಅವ್ರು ಜ್ಯೂಸ್ ಎಲ್ಲ ತೊಗೊಂಡು ರೆಡಿ ಮಾಡ್ಕೊಂಡಿದ್ರು. ಅವ್ರು ಮೊದಲೇ ಜ್ಯೂಸ್ ಎಲ್ಲ ಕುಡ್ಕೊಬಿಡ್ಲಿ ಊಟಕ್ಕಿಂತ ಮುಂಚೆ ಅಂತ ಕಬಾಬ್ ಎಲ್ಲ ಬೇಯಿಸ್ಕೊಟ್ಟು. ನಿಮಗೆ ಗೊತ್ತಿರಬೇಕು ಯಾವ ಜ್ಯೂಸ್ ಅಂತ. ಇವಳು ಗ್ಲಾಸ್ ಕೊಟ್ಲು 1 ಲೀಟ್ರನ್ನ ಒಂದೇ ಸಲ ಹಿಡಿಬೇಕು ಆ ಥರ ಗ್ಲಾಸ್ ಕೊಟ್ಲು. ಅದ್ರಗಳ ಮಧ್ಯೆ ಎಲ್ಲ ಈ ಹೊಸ ಎಕ್ಸ್ಪೆರಿಮೆಂಟ್ಸ್ ಬೇರೆ ಪ್ರಯೋಗ ಮಾಡ್ತಿದ್ರು. ಗಂಧ ನಿಂಗೆ ಕಬಾಬ್ ಅಂದ್ರೆ ಇಷ್ಟನೇನವ? ಲವ್ ಇಲ್ಲಿ ಮಾತಾಡು ಇಲ್ಲಿ. ಹೇಳ್ತೀನಿ ಶಿವ, ನಿಂಗೆ ಕಬಾಬ್ ಇಷ್ಟ ಮಗ್ನೆ? ಕಬಾಬ್ ಇಷ್ಟನಾ ನಿನಗೆ? ಅಯ್ಯೋ ನೀನೇನು ಓ ನನ್ನ ಮಗನೇ ಏನು ಹುಡುಗಿರು ಬಿದ್ಬಿಡ್ತಾರೆ ಅಂತ. ನಾನು ತಳ್ಳೊಂದ ಏನು ಅದು ಬೇಡ, ಅದು ಬೇಕು. ಎಂಜ್ಲೆ ಬೇಡ, ನನಗೆ ಅದೇ ಬೇಕು. ಇದು ತಿಂತೀನಿ. ಇಟ್ಟಿಲ್ಲ ಇಲ್ಲ, ಇದು ತಿಂತೀನಿ. ಬೇಡ, ಅದು ಬೇಡ ನನಗೆ. ಬೇಡ ಬಿಡಿ, ಎರಡು ಬೇಡ ನನಗೆ. ಅಷ್ಟಿಷ್ಟ ತಿಂದ್ರೆ ಹೊಟ್ಟೆ ತುಂಬದ್ ಬೇಡವಾ? ಇಲ್ಲೇ ಕೌಂಟರ್ ನಿಂತ್ಕೊಬಿಟ್ಟು ಫುಲ್ ಇದ್ಬಿಟ್ಟು ಹಿಂಗ್ ನೀರ್ ಹಂಗ್ ಕುಡಿದ್ರೆ ಊಟ ಸೇರುತ್ತೆ ಅಷ್ಟೇ. ಅವ್ರ ಬಾರಿಂದ ಹೊರಗಡೆ ಊಟ ಇಲ್ಲ, ನೀರು ಇಲ್ಲ. ನಾನು ಅಷ್ಟೊಂದು ನೀರು ಕುಡಿದ್ರೆ ನಂಗೆ ಊಟವೇ ಸೇರಲ್ಲ. ನಾವು 3 ಜನ ಡಿಗ್ರಿಯಿಂದ ತುಂಬ ಕ್ಲೋಸು. ಪೂರ್ಣಿ, ನಾನು ಮತ್ತು ಇವಳು. ಬಿಕಾಮಿಗೆ ಜಾಯ್ನ್ ಆದಾಗ ಫಸ್ಟೇ ಕಾಲೇಜಿಗೆ ಹೋದಾಗ ಇನ್ನೂ ಕ್ಲಾಸ್ ಒಳಗಡೆನೇ ಎಂಟ್ರಿ ಆಗಿರಲಿಲ್ಲ. ಅದು ಗ್ರೌಂಡಲ್ಲಿ ನಾನು ಅವಳು ಸುಮ್ಮನೆ ಮಾತಾಡಿದ್ದು, ಅಂದರೆ ಯಾವ ಊರು, ನೀವೆಲ್ಲಿಂದ ಬಂದಿದ್ದೀರಾ ಅಂತ. ಸೊ ಅಲ್ಲಿ ಮಾತಾಡಿ ನಮ್ಮ ಫ್ರೆಂಡ್ಶಿಪ್ನ ಸ್ಟಾರ್ಟ್ ಮಾಡಿದ್ದು. 13 ವರ್ಷ ಆಗೋಯ್ತು ನಮ್ಮ ಫ್ರೆಂಡ್ಶಿಪ್ ಆಗಿ. ಇಲ್ಲಿ ತನಕನೂ ಹಂಗೆ ಇದೆ. ಗಳ ಮಧ್ಯೆ ಏನು ಕಿತ್ತಾಟ ಇಲ್ಲ ಅಂತ ಅಲ್ಲ, ನಾವು ಕಿತ್ತಾಡಿದ್ದೀವಿ, ಆದರೂ ಆ ಫ್ರೆಂಡ್ಶಿಪ್ನ ಹಂಗೆ ಉಳಿಸ್ಕೊಂಡಿದ್ದೀವಿ.